ನಮಸ್ತೆ. ಈ ದಿನ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮುದ್ರೆಗಳು ಮತ್ತು ಪ್ರಾಣಾಯಾಮ ಮತ್ತು ಒಂದು ಆಸನ ಇದರಿಂದ ಹೇಗೆ ಪರಿಹಾರ ಕಂಡುಕೊಳ್ಳೋದು ಅನ್ನೋದು ನೋಡೋಣ. ಈಗ ಮೊದಲಿಗೆ ಅಂದರೆ ಫುಡ್ಡಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅಂದರೆ ಸ್ಪೈಸಿ ಜಾಸ್ತಿ ತೊಗೋಬಾರ್ದು, ಇನ್ ಟೈಮಿಗೆ ತೊಗೋಬೇಕು, ಊಟ ತಿಂಡಿ ಎಲ್ಲ ಲಿಮಿಟಲ್ಲಿರಬೇಕು, ಇದನ್ನೆಲ್ಲ ಹೇಳಿದ್ದೆ. ನೀರು ಜಾಸ್ತಿ ಕುಡಿಬೇಕು ಅಂತೆಲ್ಲ ಹೇಳಿದ್ದೆ. ಅದ್ರ ಜೊತೆಗೆ ಕೆಲವು ಮುದ್ರೆಗಳು ಒಂದೆರಡು ಮುದ್ರೆ ತೋರಿಸ್ತೀನಿ, ಆಮೇಲೆ ಅಕ್ಯುಪ್ರೆಷರಲ್ಲಿ ತೋರಿಸ್ತೀನಿ, ನಂತರ ಪ್ರಾಣಾಯಾಮ ಹೇಗೆ ಅಂತಲೇ ಒಂದು ಆಸನದು ತೋರಿಸ್ತೀನಿ. ಇಷ್ಟು ಇವತ್ತಿನ ದಿವಸ ಕವರ್ ಮಾಡ್ತೀನಿ. ಈಗ ಅಪಾನ ಮುದ್ರಾ ಅಂತೇಳಿ, ಇದು ವಾಯು ಮುದ್ರ. ಹೀಗೆ ವಾಯು ಮುದ್ರ. ಇದು ಹೆಬ್ಬೆರಳನ್ನು ಇದ್ರ ಮೇಲೆ ಒತ್ತಬೇಕು. ಈಗ ತೋರು ಬೆರಳನ್ನು ಹೀಗೆ ಒತ್ತಬೇಕು. ಇಲ್ಲಿ ಒತ್ಬಿಟ್ಟು ಈ ಥರ ಇಟ್ಕೋಬೇಕು. ಅದು ಆವಾಗಲೇ ಹೇಳಿದ್ನಲ್ಲ ಎಷ್ಟು ನಿಮಿಷ ಇಟ್ಕೋಬೇಕು ಏನು ಅಂತ ಹೇಳಿಬಿಟ್ಟು ಮುಂಚೆ ಒಂದು ವಿಡಿಯೋದಲ್ಲಿ. ಅದೇ ಥರ ಈ ಥರ ಇಟ್ಕೊಂಡು ಕೂತ್ಕೋಬೇಕು. ಹೀಗೆ ಅಂಗೈ ಮೇಲ್ಮುಖ ಇರಬೇಕು. ಈ ಥರ ಇಟ್ಕೊಂಡು 15 ನಿಮಿಷ, 20 ನಿಮಿಷ ಅಥವಾ 25 ನಿಮಿಷ. ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೆ ಅಭ್ಯಾಸ ಮಾಡ್ಕೊಳ್ತಾ ಹೋಗಬೇಕು. ಇದು ವಾಯು ಮುದ್ರ ಇವಾಗ ಮಾಡ್ತಾ ಇರೋದು ಗ್ಯಾಸ್ಟ್ರಿಕ್ಕಿಗೆ. ಇದು ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ಇದರಲ್ಲೇ ನೆಕ್ಸ್ಟ್ ಇನ್ನೊಂದು ಅಪಾನ ವಾಯು ಮುದ್ರಾ ಅಂತ ಇದೆ. ಬೆರಳನ್ನು ಹೀಗೆ ಮಡಿಸ್ಬೇಕು, ವಾಯುಮುದ್ರದಲ್ಲಿ ಹೇಗಿರುತ್ತೆ ಹಾಗೆ. ಈಗ ಈ ಎರಡು ಬೆರಳನ್ನು ತುದಿಗಳನ್ನು ಹೆಬ್ಬೆರಳಿಗೆ ಸೇರಿಸ್ಬೇಕು. ಹೀಗೆ ಈ ಕಿರು ಬೆರಳೇನಿದೆ ಇದು ನೇರ ಇರಬೇಕು. ಹೀಗೆ ಈ 3 ಬೆರಳಿನ ತುದಿಗಳು ಈ ಥರ ಸೇರಿರಬೇಕು. ಇದು ಅಪಾನ ವಾಯು ಮುದ್ರಾ. ಇದು ಈ ಥರ ಇಟ್ಕೊಂಡು ಕೂತ್ಕೋಬೇಕು. ಉಸಿರಾಟವನ್ನು ಗಮನಿಸ್ತಾ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಹೇಳಿದ್ನಲ್ಲ 15 ನಿಮಿಷ, 20 ನಿಮಿಷ, 25 ನಿಮಿಷ ಈ ಥರ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇದು ಅಪಾನ ವಾಯು ಮುದ್ರಾ, ಇದು ವಾಯು ಮುದ್ರಾ. ಇದೆರಡನ್ನೂ ಮಾಡ್ಕೊಳ್ಳಿ. ಮುದ್ರೆನಲ್ಲಿ ಇದು ಗ್ಯಾಸ್ಟ್ರಿಕ್ಕಿಗೆ ಸಹಾಯ ಆಗುತ್ತೆ. ಈಗ ನೆಕ್ಸ್ಟು ಆಕ್ಯುಪ್ರೆಷರಲ್ಲಿ ಹೇಗೆ ಈ ಸಮಸ್ಯೆಗೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಅಂತ ನೋಡ್ಕೋಣ. ಇದು ಈ ಪಾಯಿಂಟ್ ಇದೆಯಲ್ಲ ನೋಡಿ, ಹೀಗೆ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಹೆಬ್ಬೆರಳು ಹಿಂದೆ ಇರುತ್ತೆ, ಇದು ಸಪೋರ್ಟ್ ತೊಗೊಳ್ಳಿ. ಈ ಥರ ಮಾಡ್ಕೊಳ್ತಾ ಬನ್ನಿ. ಹೀಗೆ ಎರಡೂ ಕೈ ಮಾಡ್ಕೋಬೇಕು. ಹೀಗೆ ಈ ಸುಮ್ಮನೆ ಹಿಂಗೆ ಟಚ್ ಮಾಡಿ ಈ ಥರ ಬರಬೇಡಿ. ಸ್ವಲ್ಪ ಪ್ರೆಷರ್, ಅಕ್ಯುಪ್ರೆಷರ್ ಅಂದರೆ ಕರೆಕ್ಟಾಗಿ ಪ್ರೆಷರ್ ಸಿಗಬೇಕು. ಹೀಗೆ ಇದನ್ನಷ್ಟೇ ಸುಮ್ಮನೆ ಕೂತಿರುವಾಗೆಲ್ಲ ಇದನ್ನು ಮಾಡ್ಕೊಳ್ತಾ ಇರ್ಬೋದು. ಇದು ಮಾಡ್ಕೊಳ್ತಾ ಇರುವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ತೇಗ್ ಬರುತ್ತೆ. ಆ ವಾಯು ಏನಿದೆ ವಿಷವಾಯು ಅದು ಈಚೆಗೆ ಬರುತ್ತೆ. ಇದೊಂದಾಯಿತು. ಇನ್ನೊಂದು ಬೇಕಾದರೆ ಇದು ಸಿಂಪಲ್ ಮುದ್ರೆ ನೋಡಿ. ಈ ಥರ ಈಗ ಬೆರಳು ಈ ಥರ ಮಡಿಸಿ ಹೀಗೆ ಇಟ್ಕೊಳ್ಳೋಕ್ಕಾಗದೇ ಇರೋರಿಗೆ ಇದು ಒಂದು ಮಾಡ್ಕೋಬೋದು. ಈ ಹೆಬ್ಬೆರಳಿನ ತುದಿ ಏನಿದೆ ಪೃಥ್ವಿ ತತ್ವಕ್ಕೆ ಸೇರಿಸ್ಬೇಕಿದು, ಈ ಮೂಲಕ್ಕೆ. ಈ ಥರ ಇಟ್ಕೊಂಡು ಕೂತ್ಕೋಬೋದು. ಹೀಗೆ ಇದನ್ನೊಂದು ಮಾಡ್ಕೋಬೋದು. ಈಗ ಇದಾದಮೇಲೆ ಇದೆಲ್ಲ ಮುದ್ರೆಗಳದಾಯಿತು, ಆಕ್ಯುಪ್ರೆಷರ್ ಆಯಿತು. ಇದಾದಮೇಲೆ ಕಪಾಲಭಾತಿ. ಅದಷ್ಟೇನೆ. ಇಲ್ಲಾಂದರೆ ಮೊದಲು ನೀವು ಕಪಾಲಭಾತಿ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೋಬೋದು. ಕಪಾಲಭಾತಿನಲ್ಲಿ ಚೆನ್ನಾಗಿ ವಿಷವಾಯು ಎಲ್ಲ, ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರುತ್ತೆ. ಹೊರಗೆ ಬಂದಮೇಲೆ ಈ ಮುದ್ರೆಗಳೆಲ್ಲ ಮಾಡ್ಕೊಳ್ಳಿ. ಆಕ್ಯುಪ್ರೆಷರು, ಮುದ್ರೆ ಇದೆಲ್ಲ. ಕಪಾಲಭಾತಿ ಅಂದರೆ ಮುಂಚೆ ತೋರಿಸಿದ್ದೀನಲ್ಲ ವಿಡಿಯೋದಲ್ಲಿ ನೋಡಿ. ನೇರ ಕೂತಿರಬೇಕು, ಕೈ ಚಿನ್ ಮುದ್ರದಲ್ಲಿರಬೇಕು. ಸಿಂಗಲ್ ನಾಸ್ಟ್ರಿಲ್ ಮಾಡಿ, ಅಭ್ಯಾಸ ಇಲ್ದರು ನೋಡಿ. ಉಸಿರನ್ನು ಹೊರಗೆ ಹಾಕಬೇಕು. ಉಸಿರು ತೊಗೊಳಕ್ಕೆ ಹೋಗ್ಬಿಡಿ. ಗಾಳಿ ಒಳಗೆ ಹೋಗಬಾರ್ದು. ಒಳಗಡೆ ಇರೋ ಗಾಳಿ ವಿಷವಾಯು ಈಚೆಗೆ ಬರಬೇಕು. 1 ಸೆಕೆಂಡ್ 1 ಕೌಂಟ್ ಆ ಥರ ಮಾಡಿ ನೋಡಿ. ಈ ಥರ ಇದು ಮಾಡಾದ್ಮೇಲೆ ಈ ಕಡೆ ಮಾಡ್ಕೊಳ್ಳಿ. ಎಡ ಮೂಗಿನ ಹೊಳ್ಳೆಯನ್ನು ಉಂಗುರದ ಬೆರಳಿಂದ ಮುಚ್ಚಿ. ನಾನು ಕೈ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಅದು ಒಳಗೆ ಹೋಗೋದು ನಿಮಗೆ ಗೊತ್ತಾಗಲಿ ಅಂತೇಳಿ. ನೀವು ಇಲ್ಲಿ ಉಸಿರು ತೊಗೊಂಡು ಮಾಡೋಕ್ಕೆ ಹೋಗ್ಬಿಡಿ. ಉಸಿರು ತೊಗೊಂಡು ಮಾಡೋಕ್ಕೆ ಹೋದರೆ ಸಿಸ್ಟಮ್ಯಾಟಿಕ್ಕಾಗಿ ಬರೋಲ್ಲ. ಉಸಿರನ್ನು ಹೊರಕ್ಕೆ ಹಾಕಿದ್ರೆ ಅಷ್ಟೇ ಗಮನ ಕೊಡಬೇಕು. ಇದು ಎರಡೂ ಕಡೆ ಮಾಡ್ಕೊಂಡ ನಂತರ ಮತ್ತೆ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ, ಇದೆಷ್ಟು ಸಲ ಮಾಡ್ಕೊಬೋದು? 20 ಕೌಂಟ್ ಮಾಡ್ಕೊಳ್ಳಿ ಅಥವಾ 25 ಮಾಡ್ಕೊಳ್ಳಿ.
30 ಮಾಡ್ಕೊಳ್ಳಿ. ಬಿಗಿನಿಂಗಲ್ಲಿ 10 ಸಲ, 15 ಸಲ, 20 ಸಲ ಈ ಥರ ಅಭ್ಯಾಸ ಮಾಡಿ 30 ಸಲನಾದರೂ ನೀವು ಮಾಡ್ಕೋಬೋದು. ಇದನ್ನು ಉಸಿರನ್ನು ಹೊರಕ್ಕೆ 1 ಸೆಕೆಂಡ್ 1 ಕೌಂಟ್ ಆ ಥರ ಅಭ್ಯಾಸ ಮಾಡಿ. ಆಗ ನಿಮಗೆ ಸುಸ್ತಾಗಲ್ಲ, ಕರೆಕ್ಟಾಗಿ ರಿದಮಿಕ್ಕಾಗಿ ಬರುತ್ತೆ ಇದನ್ನು ಮಾಡೋದನ್ನು, ಉಸಿರನ್ನು ಹೊರಕ್ಕೆ ಹಾಕೋದು ಅಂತ. ಇದಿಷ್ಟು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಆಸನ ಇದೆ, ಮುಂಚೆ ತೋರಿಸಿದ್ದೀನಿ ವಿಡಿಯೋದಲ್ಲಿ, ವಿಪರೀತ ಕರ್ಣಿ ಆಸನ ಅಂತೇಳಿದು. ಅಂದರೆ ಗೋಡೆ ಹತ್ತಿರ ಮಲ್ಕೊಂಡು 2 ಕಾಲು ಮೇಲಕ್ಕೆ ಇಟ್ಕೊಂಡು ಬೆನ್ನು ತಲೆ ನೆಲದ ಮೇಲೆ ಇರುತ್ತೆ. ಇದು ಎಲ್ಲ ಆಸನಗೆ ತುಂಬ ಪ್ರತಿಯೊಂದಕ್ಕೂ ಇದು ಉಪಯುಕ್ತ ಆಸನ. ವಿಪರೀತ ಕರ್ಣಿ ಅಂತಂದರೆ ವೆರಿಕೋಸ್ ವೇನ್ಸ್ ಇದ್ದರೆ ಬೇರೆದೆಲ್ಲ ಆಮೇಲೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಅದು ವಿಪರೀತ ಕರ್ಣಿನಲ್ಲಿ ಏನೇನು ಉಪಯೋಗ ಇದೆ ಅಂತ ಹೇಳಿ ಮುಂಚೆನೂ ಹೇಳಿದ್ದೀನಿ. ಈಗ ನೀವು ಮಲಕ್ಕೊಂಡು ವಿಪರೀತ ಕರ್ಣಿನಲ್ಲಿ ಮಲಕ್ಕೊಂಡು ಹೊಟ್ಟೆ ಮೇಲೆ ಕೈಯನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ತುಂಬ ಇರೋರ್ಗೆ ನಾನು ಹೇಳ್ತಾ ಇರೋದು, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅಥವಾ ಸ್ವಲ್ಪ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಹೀಗೆ ಈ ಕ್ಲಾಕ್ ವೈಸ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಗ್ಯಾಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ಇದರಿಂದ ಈ ಥರ ಪ್ರೆಸ್ ಮಾಡ್ಕೋಬೋದು ಅಥವಾ ಸ್ವಲ್ಪ ಹೀಗೆ ಮಾಡ್ಕೋಬೋದು. ಇದು ಮಾಡ್ಕೊಳ್ಳೋದ್ರಿಂದ ಇಷ್ಟು ಆಸನಗಳು ತೋರಿಸಿ, ಒಂದು ಆಸನ ತೋರಿಸಿದ್ದೀನಿ, ಅಕ್ಯುಪ್ರೆಷರ್ ತೋರಿಸಿದ್ದೀನಿ, ಮುದ್ರೆಗಳು ತೋರಿಸಿದ್ದೀನಿ. ಇದೆಲ್ಲ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಆಹಾರದಲ್ಲಿ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರೋ ಅದು ಬೇಗ ಕ್ಯೂರ್ ಆಗುತ್ತೆ. ಸ್ಪೈಸಿ ಐಟಮ್ ಕಡಿಮೆ ಮಾಡಿ, ಮೆಣಸಿನ್ಕಾಯಿ ಐಟಮಲ್ಲಿ ತುಂಬ ಸ್ಪೈಸಿ ಖಾರ ತಿನ್ನೋದು, ಹುಳಿ ತಿನ್ನೋದು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಸೊಪ್ಪು ತರಕಾರಿ ಅದೆಲ್ಲ ತೊಗೊಳ್ಳಿ. ಮಜ್ಜಿಗೆ, ಮೊಸರು ಈ ಥರದ್ದೆಲ್ಲ ಹುಳಿ ಪದಾರ್ಥ ಕಡಿಮೆ ಮಾಡಿ. ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಪೂರ್ತಿ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಎಕ್ಸಸೈಸ್, ಕೆಲವೆಲ್ಲ ಎಕ್ಸಸೈಸ್ ಎಲ್ಲ ಯೋಗಾಸನದಲ್ಲಿ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೊಳ್ಳಿ. ಆರೋಗ್ಯವಾಗಿರಿ. ನಮಸ್ಕಾರ.